ಹಾಯ್ ಗೈಸ್, ಇವತ್ತು ನಾವು ಹಾಗಲಕಾಯಿ ಒಂದು ರೆಸಿಪಿಯನ್ನು ಮಾಡೋಣ. ಹಾಗಲಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಅದು ಕಹಿಯಾಗಿರೋದ್ರಿಂದ ನಾವು ಅದನ್ನು ಸೇವಿಸಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಇವತ್ತೊಂದು ಪಲ್ಯವನ್ನು ಮಾಡ್ತಾ ಇದ್ದೀವಿ. ಈ ಪಲ್ಯ ಅಷ್ಟು ಕಹಿ ಅನಿಸೋದಿಲ್ಲ, ಬಹಳ ರುಚಿಕರವಾಗಿರುತ್ತೆ. ಬನ್ನಿ ಇದಕ್ಕೆ ಹೇಗೆ ಇದನ್ನು ತಯಾರಿಸೋದೆಂಬುದನ್ನು ನೋಡೋಣ. ಮೊದಲಿಗೆ ಒಂದು ಕಡಾಯಿಯಲ್ಲಿ ಎಣ್ಣೆನ ಹಾಕ್ಕೊಳ್ಬೇಕು. ನೋಡಿ, ಎಣ್ಣೆ ಕಾದ ಮೇಲೆ ನಾವು ಸಾಸಿವೆನ ಹಾಕ್ಕೋಬೇಕಾಗತ್ತೆ. ಎಣ್ಣೆ ಕಾದಿದೆ, ಈಗ ನಾವು ಸಾಸಿವೆನ ಹಾಕೋಣ. ಈಗ ನಾವು ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿ ಜೊತೆಗೆ 2 ಹಸಿಮೆಣಸಿನಕಾಯಿ ಉದ್ದಕ್ಕೆ ಸೀಳಿಟ್ಕೊಂಡಿದ್ದೀನಿ, ಅದನ್ನು ಹಾಕೋಬೇಕು. ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಎಣ್ಣೆನೂ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಕಾರಣ ನಾವು ಇದಕ್ಕೆ ನೀರು ಸೇರಿಸೋದಿಲ್ಲ. ಹಾಗಲಕಾಯಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು, ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಒಂದು ಚಿಟಿಕೆ ಅರಿಶಿಣದ ಪುಡಿಯನ್ನು ಸೇರಿಸ್ಕೋಬೇಕು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿಯನ್ನು ನಾವು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೋಬೇಕು. ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡು ಅದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತೆಂಗಿನಕಾಯಿ ತುರಿ ಕೂಡ ಈರುಳ್ಳಿ, ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇದ್ರ ಜೊತೆಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಹಾಗಲಕಾಯಿಯನ್ನು ಸೇರಿಸೋಣ. ಮೊದಲಿಗೆ ಸ್ವಲ್ಪ ಹಾಗಲಕಾಯಿಯನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ತೆಂಗಿನಕಾಯಿ ತುರಿ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ ಏನು ಹಾಕಿದ್ದೀವೋ ಅದ್ರ ಜೊತೆಗೆ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಉಳಿದ ಇದನ್ನು ಕೂಡ ಸೇರಿಸ್ಕೋಬೇಕು. ಈಗ ನಾವು ಉಪ್ಪನ್ನು ಸೇರಿಸೋಣ. ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಲಿಡ್ಡನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ. ಲಿಡ್ಡನ್ನು ಹಾಕಿ ಕಡಿಮೆ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು, ಕಾರಣ ಇದಕ್ಕೆ ನಾವು ನೀರು ಸೇರಿಸಿಲ್ಲ, ಸೀದೋಗೋ ಸಾಧ್ಯತೆ ಇದೆ.
ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಒಂದು 15 ನಿಮಿಷ ನಾನು ಬೇಯಿಸಿದ್ದೆ. ನೋಡಿ ಈಗ ನಮ್ಮ ಪಲ್ಯ ರೆಡಿಯಾಗಿದೆ. ಇದನ್ನು ನಾವು ಬಹಳ ರುಚಿಕರವಾದಂತಹ ಆರೋಗ್ಯಕರವಾದ ಹಾಗಲಕಾಯಿ ಪಲ್ಯ ರೆಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ. ಈ ಹಾಗಲಕಾಯಿ ಪಲ್ಯದ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.